ಒಂದು ನವೆಂಬರಲ್ಲಿ ಓಕೆ, ನವೆಂಬರ್ ತಿಂಗಳಲ್ಲಿ ಕನ್ನಡ ಹಬ್ಬ ಮಾಡಬೇಕು, ಸರಿ ಬಾವುಟ ಆಡಿಸು, ಒಂದಷ್ಟು ಜನಕ್ಕೆ ಊಟ ಹಾಕು, ಅವ್ರ ಫಾರ್ಮಾಲಿಟೀಸ್ ಇಷ್ಟು ಅಂತ ಫಿಕ್ಸ್ ಆಗಿಬಿಟ್ಟಿದೆ. ನಮ್ಮ ಮೈಂಡ್ ಸೆಟ್ ಹೇಗಾಗಿದೆ ಅಂತಂದರೆ, ನಮ್ಮ ಕನ್ನಡದಲ್ಲಿ ಎಷ್ಟು ಅದ್ಭುತವಾದ ಕವನಗಳಿದೆ, ಪುಸ್ತಕಗಳಿದೆ, ಎಷ್ಟು ಅದ್ಭುತವಾದ ಸಾಹಿತ್ಯ ಎಷ್ಟಿದೆ. ಆದ್ರೂ ನಮ್ಮಲ್ಲಿ ಕನ್ನಡ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳಕ್ ಹಿಂಜರಿತಾ ಇದ್ದಾರೆ ಕೆಲವರು. ನಮ್ಮಲ್ಲಿ ಏನು ಗೊತ್ತಾ ಮೇಡಮ್, ನಾಲೆಡ್ಜ್ ತಿಳ್ಕೊಂಡಿರೋದು ತುಂಬ ಕಮ್ಮಿ. ಮುಂದೆ ಬರ್ತೀನಿ, ಹೋರಾಟ ಮಾಡ್ತೀನಿ, ಭಾಷೆಗೋಸ್ಕರ ಕಿತ್ತಾಡ್ತೀನಿ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಅವ್ರಿಗೆ ಎಷ್ಟು ಗೊತ್ತು ನಮ್ಮ ಭಾಷೆ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಕನ್ನಡಕ್ಕೋಸ್ಕರ ಅಥವಾ ಬೇರೆ ಯಾವ್ದಾದ್ರು ಇದಕ್ಕೋಸ್ಕರ ಜನ ಹೋರಾಡ್ತಾ ಇರ್ಬೇಕಾದ್ರೆ, ಅಂದರೆ ಹೋರಾಟ ಅದು ಇದು ಅಂತ ಹೇಳ್ತಾ ಇದ್ದಾರೆ, ಅಥವಾ ಕೆಲವು ಜನ ರೌಡಿಸಮ್ಮು ಏನೋ ಒಂದು ಮಾಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಅವ್ರು ಕರೆದ್ಬಿಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂತು, ಯಾರ್ಯಾರಿಗೆ ಬಂತು, ಅವರ ಅಂಕಿತ ನಾಮ ಏನು, ಕಾವ್ಯ ನಾಮ ಏನು, ಅವ್ರು ಏನೇನು ಕೆಲಸ ಮಾಡಿದ್ದಾರೆ, ಕೆಲಸದ ಹೆಸರೆಲ್ಲ ಹೇಳಿ ಕೇಳಿ. ಇದು ಕರ್ನಾಟಕ ಅನ್ನುವಂತಹ ಒಂದು ರಾಜ್ಯ ಯಾವಾಗ ಫಾರ್ಮ್ ಆಯಿತು, ಯಾವ ಇಯರ್ ಅಲ್ಲಿ ಫಾರ್ಮ್ ಆಯಿತು, ಮೊದಲಿದ್ದಿದ್ದ ಹೆಸರೇನು, ಹೆಸರಿದ್ದೇನು, ಏನೇನು ಇರ್ತಾ ಇತ್ತು, ಇದೆಲ್ಲ ಕೇಳಿ ಕರ್ನಾಟಕದ ಬಗ್ಗೆ. ಸೊ ತುಂಬಾ ಜನರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಅಂದ್ರೆ ಎಲ್ರಿಗೂ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ, ತುಂಬಾ ಜನರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ ಒಂದು ಭಾಗಕ್ಕೆ. ಅಂದ್ರೆ ಸುಮ್ಮನೆ ಬಂದು ನಾನು ಕಿತ್ತಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ನೀನ್ ಕಿತ್ತಾಡ್ಗುರು, ನೀನ್ ಭಾಷೆಗೋಸ್ಕರ ಕಿತ್ತಾಡು, ನಾನು ಕಿತ್ತಾಡ್ತೀನಿ ನಿನ್ ಜೊತೆ. ಬಟ್ ಎಲ್ಲೋ ಅಂತ ಬಂದ್ರೆ ನಾನಾ ನೀವಾ ಅಂತ ನಿಂತ್ಕೊಂಡ್ಬಿಡ್ತೀವಿ, ಆ ರೇಂಜಿಗೆ ಇದ್ ಬರ್ತೀವಿ. ಬಟ್ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ ಭಾಷೆ ಏನು ಅಂತ.